ಇನ್ನು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಶಿಕ್ಷಕರಿಗೆ ಸೋಂಕು ತಗುಲಿದೆಯಂತೆ. ಎಲ್ಲಿ? ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬೋಳೆಗಾಂವ ಅನ್ನೋ ಶಾಲೆಯ ಶಿಕ್ಷಕ ಶನಿವಾರ 18 ಮಕ್ಕಳಿಗೆ ಪಾಠ ಮಾಡಿದ್ರು ಈ ಶಿಕ್ಷಕರು. 18 ವಿದ್ಯಾರ್ಥಿಗಳು 6 ಜನ ಶಿಕ್ಷಕರಿಗೆ ಟೆಸ್ಟ್ ಮಾಡುತ್ತಾ ಇದ್ದಾರೆ. ಶಾಲೆ ಸಂಪೂರ್ಣ ಸ್ಯಾನಿಟೈಸ್ಗೆ ಸೂಚನೆ ಕೊಟ್ಟಿದ್ದಾರೆ. ವಿಜಯಪುರದ DDPI ಹೊಸೂರ್ ಸೂಚನೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ವಿಜಯಪುರದ DDPI NV ಹೊಸೂರ ಅಂತ ಅವರ ಹೆಸರು. ಅವರಿಗೆ ಸೂಚನೆ ಕೊಟ್ಟಿದ್ದಾರೆ, ಸ್ಯಾನಿಟೈಸ್ ಮಾಡಿ. ಅಫ್ಕೋರ್ಸ್ ಆ ಥರದ್ದು ಏನೇ ಆದರೂ ಕೂಡ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಟೆಸ್ಟ್ ಮಾಡಿ ಎಲ್ಲ ಹಿಂಗೆ ಕಳಿಸ್ತಾ ಇದ್ರು ಅಂತ. ಆದರೆ ಈಗ 18 ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರುವ 6 ಜನ ಶಿಕ್ಷಕರ ಜೊತೆ ಇದ್ದ ಒಬ್ಬ ಶಿಕ್ಷಕರಿಗೆ ಇದೀಗ ಅಲ್ಲಿ ಕರೋನಾ ಪಾಸಿಟಿವ್ ಅಂತ ದೃಢಪಟ್ಟಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಬೋಳೆಗಾಂವ ಶಾಲೆಯ ಶಿಕ್ಷಕ, ಅವ್ರಿಗೀಗ ಕರೋನಾ ಪಾಸಿಟಿವ್. ಹಾಗಾಗಿ ಇದೀಗ ಬೇರೆ ಬೇರೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದು ತಗೋತಿದ್ದಾರೆ. DDP ಅವರು NV ಹೊಸೂರ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ DDPಗಳು ಬ್ಯುಸಿ ಇದ್ದಾರಾ ಅಂತ ಗೊತ್ತಿಲ್ಲ. ಈ DDP ಅವರು ಫೋನ್ ತೆಗ್ದಿಲ್ಲ. ನೋಡೋಣ ಮುಂದಿನ ನ್ಯೂಸಲ್ಲಿ. ಇನ್ನು ಚಿತ್ರದುರ್ಗ ಕಡೆ ಹೋಗ್ತೀವಿ. ಚಿತ್ರದುರ್ಗದಲ್ಲಿ 3 ಶಿಕ್ಷಕರಿಗೆ ಸೋಂಕು ತಗುಲಿರುವಂಥ ನ್ಯೂಸ್ ಬರ್ತಾ ಇದೆ. ಒಬ್ಬರು ಕ್ಲರ್ಕ್, 2 ವಿದ್ಯಾರ್ಥಿಗಳಿಗೂ ಕೂಡ ಪಾಸಿಟಿವ್ ಬಂದಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ಮೂವರು ಶಿಕ್ಷಕರಿಗೆ ಸೋಂಕು, ಓರ್ವ ಕ್ಲರ್ಕ್, 2 ವಿದ್ಯಾರ್ಥಿಗಳಿಗೆ ಪಾಸಿಟಿವ್. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು 3 ಗ್ರಾಮಗಳ ಶಾಲೆಗಳು. ಆರೇಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ, ಗರಗ ಗ್ರಾಮದ ಅನುದಾನಿತ ಪ್ರೌಢಶಾಲೆಯ ಶಿಕ್ಷಕ, ಶ್ರೀರಾಂಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಶಿಕ್ಷಕಿ, ಈ 3 ಜನರಿಗೆ ಕೊರೋನಾ ಪಾಸಿಟಿವ್. ಬೆಲವತ್ತ ಗ್ರಾಮದ ಶಾಲೆಯ 2 ವಿದ್ಯಾರ್ಥಿಗಳು, ನಾಗೇನಹಳ್ಳಿ ಮೊರಾರ್ಜಿ ದೇಸಾಯಿ ಶಾಲೆಯ ಕ್ಲರ್ಕ್ ಮತ್ತು 3 ಶಾಲೆಗಳು 3 ದಿನ ಬಂದ್ ಮಾಡಿಸೋದಕ್ಕೆ ಈಗ ಚಿತ್ರದುರ್ಗದ DDP ಅವರು ಆದೇಶ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಈಗ ಶಾಲೆಗಳು ಬಂದ್ ಆಗಿದೆ. ಬೇರೆ ಆಪ್ಷನ್ ಇಲ್ಲ. ರವಿಶಂಕರ್ ರೆಡ್ಡಿ, ಚಿತ್ರದುರ್ಗ ಜಿಲ್ಲೆಯ DDP, ಇವರೇನಾದ್ರು ಫೋನ್ ತೆಗಿತಾರೆ ನೋಡೋಣ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ರವಿಶಂಕರ್ ರೆಡ್ಡಿ, ಚಿತ್ರದುರ್ಗ ಜಿಲ್ಲೆಯ DDP ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಸರ್. ರಿಪೋರ್ಟ್ ಏನು ಹೇಳ್ತಾ ಇದೆ ಸರ್ ಈಗ ಪರಿಸ್ಥಿತಿ? ಸರ್ ಈಗ ನಿನ್ನೆ ವಸ್ತುರದಲ್ಲಿ 3 ಜನಕ್ಕೆ ಬಂದಿತ್ತು. ಓಕೆ. ಆ 3 ಜನಕ್ಕೂ ಅಲ್ಲಿ ಸ್ಯಾನಿಟೈಸರ್ ಮಾಡಿಸಿ ಆ ಮಕ್ಕಳು 24 ಗಂಟೆಗಳ ಕಾಲ ಶಾಲೆಗೆ ಬರಬಾರ್ದು ಅಂತ ಹೇಳಿ ಕನ್ಸರ್ನ್ BO ಡೈರೆಕ್ಷನ್. ಸರ್ ಒಂದು ಸಣ್ಣ ಬೇಸಿಕ್ ಕ್ವಶನ್ ಕೇಳ್ಬಿಡ್ತೀನಿ ಸರ್. ರಿಪೋರ್ಟ್ ಬರ್ದೇ ಇವರು ಶಾಲೆಗೆ ಬರ್ಬೋದಿತ್ತ ಸರ್ ಶಿಕ್ಷಕರು? ಸರ್ ರಿಪೋರ್ಟ್ ಯಾರು ನೆಗೆಟಿವ್ ಬಂದಿದೆ ಅವ್ರು ಮಾತ್ರ ಪಾಠ ಮಾಡ್ಲಿಕ್ಕೆ ಕ್ಲಾಸ್ ರೂಮ್ ಎಂಟರ್ ಮಾಡಿ ಅಂತ ಹೇಳಿ. ಪರ್ಫೆಕ್ಟ್, ಕರೆಕ್ಟ್. ಇವ್ರು ಹೆಂಗ್ ಬಂದ್ರು ಸರ್? ಇವರು ಶಾಲೆ ಹೊರಗಡೆ ಇರ್ತಕ್ಕಂಥವ್ರು, ಯಾರು ಪಾಸಿಟಿವ್ ಬಂದಿರ್ತಕ್ಕಂಥವ್ರು ಯಾರು ಪಾಠ ಮಾಡಕ್ ಹೋಗಿಲ್ಲ. ಅಂದ್ರೆ ಸ್ಕೂಲ್ ಒಳಗೆ ಹೋಗಿಲ್ಲ, ಮಕ್ಕಳ ಜೊತೆ ಮಾತು ಆಡಿಲ್ಲ? ಇಲ್ಲ, ಮಾತಾಡ್ಸಿಲ್ಲ. ಅಂದ್ರೆ ಸ್ಟಾಫ್ ರೂಮ್ಗೆ ಹೋಗಿದ್ರು? ಸ್ಟಾಫ್ ರೂಮ್ಗೆ ಹೋಗಿಲ್ಲ, ಸ್ಕೂಲ್ ಹೊರಗಡೆ. ಯಾರು ಈಗ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಕೊಟ್ಟಿರೋದು ಅವ್ರಿಗೆ. RT-PCR ಯಾರು ಟೆಸ್ಟ್ ಇದೆ, ನೆಗೆಟಿವ್ ರಿಪೋರ್ಟ್ ಬಂದಿದೆ, ಅವ್ರು ಪಾಠ ಮಾಡಕ್ ಬಿಡಿ. ಹಂಗಾರೆ ಮಕ್ಕಳಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಈಗ? ಪ್ರಾಬ್ಲಮ್ ಇಲ್ಲ. ಓಕೆ. ಆಮೇಲೆ ಎಲ್ಲಿ ಆ ರೀತಿ ಕೋವಿಡ್ ಶಿಕ್ಷಕರಿದ್ದಾರೆ ಅಲ್ಲಿ ಸ್ಯಾನಿಟೈಸ್ ಮಾಡಿಸಿ ಒಂದು 24 ಗಂಟೆಗಳ ಕಾಲ ಆ ಶಾಲೆಯನ್ನ ಲೆಟಪ್ ಮಾಡಿ ಅಂತ ಹೇಳಿದ್ರಿ, ವಿತ್ ದ ಪರ್ಮಿಷನ್ ಆಫ್ ಅವರು ಆನರಬಲ್ DC. ಬಟ್ ಈಗ ಕ್ಲರ್ಕು ಯಾರಿಗೋ ಬಂದಿದೆ, ಮಕ್ಕಳಿಗೂ ಯಾರಿಗೋ ಬಂದಿದೆ ಅಂತ ಇತ್ತಲ್ಲ ಸರ್? ಅದು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಗೊಂತಾ ಇದ್ದೀನಿ. ಅದೇನೋ 3 ಜನ, ಅದೇ ನಾಗೇನಹಳ್ಳಿ ಮೊರಾರ್ಜಿ ದೇಸಾಯಿ ಸ್ಕೂಲು, ಬೆಲವತ್ತಹಳ್ಳಿ ಒಂದು ಏನೋ ಆಯ್ತು ಅಂತ. ಅದೇ ನಾಗೇನಹಳ್ಳಿ ಮೊರಾರ್ಜಿ ದೇಸಾಯಿ ಸ್ಕೂಲು, ಅದು ಸೋಷಿಯಲ್ ವೆಲ್ಫೇರ್ ಬರುತ್ತದು. ಇದು ಬೆಲವತ್ ಗ್ರಾಮ? ಬೆಲವತ್ ಗ್ರಾಮ ಅದೇ ಯಾವುದು ಮೊರಾರ್ಜಿ ದೇಸಾಯಿ ಸ್ಕೂಲ್. ಮೊರಾರ್ಜಿ ದೇಸಾಯಿ ಕಮ್ಸ್ ಅಂಡರ್ ಸೋಷಿಯಲ್ ವೆಲ್ಫೇರ್. ಬಟ್ ಎಲ್ಲ ಕಂಟ್ರೋಲ್ ಇದೆಯಾ ಈಗ? ಅಲ್ಲ, ಕಂಟ್ರೋಲ್ ಇದೆ ಸರ್, ತೊಂದರೆ ಇಲ್ಲ. ರೈಟ್. ಥ್ಯಾಂಕ್ ಯು ರವಿಶಂಕರ್ ರೆಡ್ಡಿ ಸರ್, ಚಿತ್ರದುರ್ಗದ DDP ಅವರು. ಎವ್ರಿಥಿಂಗ್ ಇಸ್ ಇನ್ ಕಂಟ್ರೋಲ್, ಎಲ್ಲ ಕ್ರಮ ತೆಗೆದುಕೊಳ್ತಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಬಾಗಲಕೋಟೆ ಕಡೆ ಹೋಗ್ತಿದ್ದೀನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ 5 ಜನ ಶಿಕ್ಷಕರಿಗೆ ಸೋಂಕು ಬಂದಿದೆಯಂತೆ. ಆದರೆ ಈ 5 ಶಿಕ್ಷಕರು ಶಾಲೆಗೆ ಹಾಜರಾಗಿಲ್ಲ. ಒಳ್ಳೆಯ ಕೆಲಸ ಇದೇ ಮಾಡಿರೋದು.
ಶಾಲೆಗೆ ಹಾಜರಾಗುವ ಮುನ್ನ ಕೊರೋನಾ ಲಕ್ಷಣ ಕಾಣಿಸ್ಕೊಂಡಿದೆ. ಶಾಲೆ ಆರಂಭಕ್ಕೂ ಮುನ್ನ ಶಿಕ್ಷಕರಿಗೆ ಕೊರೋನಾ ಟೆಸ್ಟ್ ಆಯಿತು. ಈ ಸಂದರ್ಭದಲ್ಲಿ 5 ಜನ ಶಿಕ್ಷಕರಲ್ಲಿ ಸೋಂಕು ಬಂತು. ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ಶಿಕ್ಷಕರು ಶಾಲೆಗೆ ಬಂದಿಲ್ಲ. ವೆರಿ ಗುಡ್, ಅವರು ಹುಷಾರಾಗಲಿ, ಆಮೇಲೆ ಬರಲಿ, ಹಾಗಾಗಿ ಏನೋ ಆತಂಕ ಇಲ್ಲ ಅಂತ ಅನಿಸುತ್ತೆ. ಇದು ಬಾಗಲಕೋಟೆಯ ಶಿಕ್ಷಕರಿಗೆ 5 ಜನ ಶಿಕ್ಷಕರು ಕೊರೋನಾ ಬಂದಿರೋದು. ಅವರು ಸ್ಕೂಲಿಗೆ ಬಂದೇ ಇಲ್ಲ ಆದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರ ಪಾಡ್ಗೆ ಅವ್ರ ಮನೇಲಿ ಕ್ವಾರಂಟೈನ್ ಆಗಿ ಇದು ವಾಸಿ ಮಾಡ್ಕೊಳ್ಳೋ ತನಕ 1 ತಿಂಗಳು ರೆಸ್ಟ್ ತಗೊಂಡು ಎಲ್ಲ ನೀಟಾಗಿ ಹುಷಾರಾದ್ಮೇಲೆ ಶಾಲೆಗೆ ಬರಲಿ. ಆಲ್ ಓಕೆ ಆದಮೇಲೆ ಮಕ್ಕಳಿಗೆ ತೊಂದರೆ ಆಗೋದು ಬೇಡ. ಹಾಂ, ಈ